ವೈನ್ ಎಲ್ಲ ಕುಡಿಬೋದು ನಾವು, ಅಮ್ಮ ಬೈತಾರೆ. ಬ್ರೌನ್ ಆಗಬೇಕು ಚೆನ್ನ. ಗುಡ್ ಬಾಯ್. ಶಟ್, ಕರೆಂಟ್ ಹೊರಟಾಯ್ತು. ಸೋನು ಅವರೇ ಏನ್ ಟೇಸ್ಟ್ ಕೊಟ್ಟು ಫುಲ್ ಡೆಪ್ತಲ್ಲಿ ತಿಂತವನೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಿರೋದು ನಮ್ಮ ಮನೆ ಕಿಚನಲ್ಲಿ. ಸೊ ಸ್ಟುಡಿಯೋದಲ್ಲಿ ಮಾಡಿದ್ದೆ ಲಾಸ್ಟ್ ವ್ಲಾಗು, ಆ್ಯಂಡ್ ಅದಾದ್ಮೇಲೆ ಮನೇಲೂ ಮಾಡಿದ್ದೆ. ಐ ಥಿಂಕ್ ಲಾಸ್ಟ್ ವ್ಲಾಗ್ ಇವನ ಜೊತೆನೇ ಮಾಡಿದ್ದೆ ಅನಿಸುತ್ತೆ, ಪೋಚ್ಡ್ ಎಗ್ ಮಾಡಿದ್ದೆ. ಸೊ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸಾಯಲ್ಗೋಸ್ಕರ ಅಗೇನ್ ಹೆಲ್ದಿ ಫುಡ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಚಿಕನ್ ಸಲಾಡ್. ಕಂಪ್ಲೀಟ್ಲಿ ಹೆಲ್ದಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚಿಕನ್ ಒಂಚೂರು ಫ್ರೈ ಮಾಡಿ, ಗ್ರಿಲ್ ಮಾಡಿ, ಅವನಿಗೆ ಫ್ರೈನೂ ಬೇಡಲ್ಲ, ಗ್ರಿಲ್ ಮಾಡಿ ಹಾಕ್ತಾ ಇದ್ದೀನಿ. ಐ ಮೀನ್ ಅದೆಲ್ಲ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಚಿಕನ್ ವೈಟ್ ಸ್ಟಾಕ್ ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಅದೇನಂದ್ರೆ ಒಂಚೂರು ಸಾಸ್ ಬೇಡವಾ ನಿಮಗೆ? ಅಂದ್ರೆ ಏನಾಗುತ್ತೆ, ಚಿಕನ್ ಸಲಾಡ್ಗೆ ಡ್ರೈ ಇರುತ್ತೆ, ನಾನು ಡ್ರೈ ಮಾಡ್ತೀನಿ, ಒಂಚೂರು ಲಿಕ್ವಿಡಿ ಥರ ಮಾಡ್ತಾ ಇದ್ದೀನಿ. ಸಮಥಿಂಗ್ ಆಲ್ ಐ ಆಮ್ ಟ್ರೈಯಿಂಗ್ ಇವತ್ತು. ಸೊ ಬನ್ನಿ ಹೆಂಗೆ ಮಾಡೋದು ಹೆಂಗೆ ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ. ನನ್ನ ತಮ್ಮ ಇವತ್ತು ಫುಲ್ ಚಾಪಿಂಗ್ ಮಾಡ್ತಾನೆ. ಅವನೇ ನನಗೆ ಅವನಿಗೆ ಚಾಪಿಂಗ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೆ ಅಷ್ಟೇ ಹೊಟ್ಟೋದ. ಓಕೆ, ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಏನೇನು ಮಾಡಬೇಕು, ಚಿಕನ್ ಸ್ಟಾಕಿಗೆ ತೋರಿಸ್ತೀನಿ. ಚಿಕನ್ ಸ್ಟಾಕ್ ಎಲ್ಲ ನಾನು ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ಒಂದೊಂದು ಎಲ್ಲ ಮಾಡ್ತೀನಿ. ಚಾಪಿಂಗ್ ಮಾಡಿಕೊಟ್ರೆ ಬೇಗ ಆಗುತ್ತೆ. PS5 ಆಡ್ತೋಣ ಅದಕ್ಕೆ. ಸೊ ಓಕೆ ಗೈಸ್, ಫಸ್ಟು ನಾನು ಚಿಕನ್ ಸ್ಟಾಕ್ ಮಾಡ್ತಾ ಇದ್ದೀನಿ. ಚಿಕನ್ ಸ್ಟಾಕ್ ಏನೇನು ಅಂತ ನಾನು ಹೇಳ್ತೀನಿ. ಇದ್ರಲ್ಲಿ ಮಾಡುವ ಫಸ್ಟ್ ವೆಸಲ್ನ ವಾಶ್ ಮಾಡಿಕೊಂಡು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಫೈನಲಿ ಫಸ್ಟು ನಾನು ಚಿಕನ್ ವೈಟ್ ಸ್ಟಾಕ್ ಮಾಡ್ತಾ ಇದ್ದೀನಿ. ಸೊ ವೈಟ್ ಸ್ಟಾಕಿಗೆ ನಿಮಗೆ ನಾನು ವ್ಲಾಗಲ್ಲಿ ತೋರಿಸಿರ್ತೀನಿ, ನೀವು ನೋಡಿರ್ತೀರ, ನಾನು ಕಾಲೇಜಲ್ಲಿ ಸ್ಟಾಕ್ಸ್ ಮಾಡಿಸಿದ್ವಿ. ಲೈಕ್ ಸೊ ಸ್ಟಾಕಿಂದ ನಾವು ಮದರ್ ಸಾಸ್ ಅದೆಲ್ಲ ಮಾಡಿದ್ವಿ. ಸೊ ಅದೇ ಇವಾಗ ನಾನು ವೈಟ್ ಸ್ಟಾಕ್ ಹೆಂಗೆ ಮಾಡೋದಂತ ತೋರಿಸ್ತೀನಿ. ವೈಟ್ ಸ್ಟಾಕಿಂದ ನಾನು ಸಾಸ್ ಮಾಡಿ ಸಲಾಡ್ ಮೇಲೆ ಫುಲ್ ಸಾಸ್ ಹಾಕ್ತೀನಿ. ಸೊ ಅದಕ್ಕೆ ಅದನ್ನು ಮಾಡ್ತಿರೋದು. ಸೊ ಫಸ್ಟು ನಾನು ನೀರು ಬಾಯ್ಲ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೀರು ಬಾಯ್ಲ್ ಮಾಡಬೇಕು ಮುಂಚೆ, ನೀರು ಬಾಯ್ಲ್ ಆಗಲಿ. ಸೊ ಚಿಕನ್ ಸ್ಟಾಕ್ ಇರೋದ್ರಿಂದ ನಂಗೆ ಚಿಕನ್ ಬೇಕು. ಬೋನ್ ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಅಲ್ಲ, ವಿತ್ ಬೋನ್ ಇರೋ ಚಿಕನ್ನ ತೊಗೊಂಡಿದ್ದೀನಿ. ಸೊ ಇವಾಗ ವಾಶ್ ಮಾಡಿ ಹಾಕೋಣ. ನಾನು ಇವಾಗ ಮೀಟ್ ಕಟ್ ಮಾಡ್ತೀನಿ. ಆ್ಯಕ್ಚುಲಿ ಏನಂದರೆ ನಾವು ಕ್ಲಾಸಸ್ಸಲ್ಲಿ ಎಲ್ಲೇ ಒಂದು ಒಳ್ಳೆ ರೆಸ್ಟೋರೆಂಟ್ಸ್ ಕಿಚನ್ಸ್ ಎಲ್ಲ ನೀವು ನೋಡಿದ್ರೆ ಕಟ್ಟಿಂಗ್ ಬೋರ್ಡ್ಸ್ ಡಿಫ್ರೆಂಟ್ ಇರುತ್ತೆ, ವೆರೈಟೀಸ್ ಕಟ್ಟಿಂಗ್ ಬೋರ್ಡ್ಸು. ಲೈಕ್ ಅಂದರೆ ಯೆಲ್ಲೋ, ರೆಡ್, ಗ್ರೀನು, ವೈಟ್ ಇರುತ್ತೆ. ಸೊ ರೆಡ್ ಅಂದರೆ ಮೀಟ್ ಕಟ್ ಮಾಡೋಕ್ಕೆ. ಸೊ ನಮ್ಮ ಮನೇಲಿ ಇವಾಗ ಮೀಟ್ಗೆ ಅಂತಲೇ ಸಪ್ರೇಟ್ ಇಲ್ಲ, ನಾರ್ಮಲಾಗಿ ವೆಜಿಟೇಬಲ್ಸ್ ಕಟ್ ಮಾಡೋಕ್ಕಿಲ್ಲ. ಸೊ ನಾರ್ಮಲಿ ವೆಜಿಟೇಬಲ್ಸ್ ಕಟ್ ಮಾಡಬೇಕು ಅಂದರೆ ಗ್ರೀನ್ ಕಟ್ಟಿಂಗ್ ಬೋರ್ಡ್ ಇರಬೇಕು. ಅದೇ ಇವಾಗ ಮೀಟ್ ಕಟ್ ಮಾಡಬೇಕು ಅಂದರೆ, ಏನೇ ಥರ ಮೀಟ್ ಕಟ್ ಮಾಡಬೇಕು ಅಂದ್ರೂ ನಿಮ್ಮ ಹತ್ರ ರೆಡ್ ಕಟ್ಟಿಂಗ್ ಬೋರ್ಡ್ ಇರಬೇಕು. ವೈಟ್ ಕಟ್ಟಿಂಗ್ ಬೋರ್ಡ್ ಬೇಕು ಅಂದರೆ ಡೈರಿ ಪ್ರಾಡಕ್ಟ್ಸ್ ಲೈಕ್ ಬ್ರೆಡ್, ಬೇರೆ ಥರದ್ದು ಮಿಲ್ಕ್ ಪ್ರಾಡಕ್ಟ್ಸ್, ಡೈರಿ ಪ್ರಾಡಕ್ಟ್ಸು. ಇನ್ ಕೇಸ್ ನೀವು ಎಲ್ಲೋ ಕಟ್ಟಿಂಗ್ ಬೋರ್ಡ್ ಇದ್ದರೆ ಇಟ್ ಈಸ್ ಆಲ್ಮೋಸ್ಟ್ ಇವಾಗ ಮೀಟ್ ಕುಕ್ ಆಗಿರುತ್ತೆ, ಎಲ್ಲ ಕುಕ್ ಆಗಿರೋ ಫುಡ್, ಇವಾಗ ವೆಜಿಟೇಬಲ್ಸ್ ಕುಕ್ ಆಗಿರುತ್ತೆ, ಆಮೇಲೆ ಮೀಟು ಕುಕ್ ಆಗಿರುತ್ತೆ, ಅದನ್ನೆಲ್ಲ ನಾವು ಎಲ್ಲೋ ಬೋರ್ಡಲ್ಲಿ ಕಟ್ ಮಾಡ್ತೀವಿ. ಈ ಥರ ಪ್ರೊಸೀಜರ್ಸ್ ಇರೋದು. ಸೊ ಫಸ್ಟ್ ಇವಾಗ ನಾವು ಮನೆಯಲ್ಲಿ ಎಲ್ಲ ಥರದ್ದು ಕಟ್ಟಿಂಗ್ ಬೋರ್ಡ್ಸ್ ಇಲ್ಲ. ಸೊ ನಾನು ಜಸ್ಟ್ ಬೋನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಸ್ಟಾಕ್ಸ್ಗೆ ನಾವು ಬರೀ ಬೋನ್ ಯೂಸ್ ಮಾಡಬೇಕು. ಇವಾಗ ನಾನು ಚಿಕನ್ನ ಫುಲ್ಲು ಬೋನ್ ಮಾಡಿದ್ದೀನಿ, ಜಾಸ್ತಿ ಸ್ಕಿನ್ ಫ್ಲೆಶ್ ಇರುತ್ತೆ. ಸೊ ಅದನ್ನು ನಾನು ಕಂಪ್ಲೀಟ್ಲಿ ಬೋನ್ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಚಿಕನ್ ಬೋನ್ ಹಾಕ್ತಾಯಿದ್ದೀನಿ, ಬಾಯ್ಲ್ ಆಗ್ತಿದೆ. ಆಮೇಲೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಆ್ಯಂಡ್ ಆನಿಯನ್ ಹಾಕ್ತಾಯಿದ್ದೀನಿ. ಆಮೇಲೆ ಸೆಲರಿ ಚಾಪ್ ಮಾಡ್ಕೊಂಡು ಬರ್ತೀನಿ. ಸೆಲರಿ ಹಾಕ್ತಾಯಿದ್ದೀನಿ. ನೋಡಿ, ಇನ್ನೂ ಜಾಸ್ತಿ ಹಾಕ್ಬೋದು ಅನಿಸ್ತಿದೆ. ಇದು ಬಾಯ್ಲ್ ಆಗ್ತಾ ಇರಲಿ. ಸೊ ಮೀನ್ ವೈಲ್ ನಾನು ಮನೇಲಿ ವೈಟ್ ಕಾಟನ್ ಕ್ಲೋತ್ ಇದ್ದರೆ, ಬೇ ಲೀಫ್, ಪರ್ಕಾನ್ಸ್, ಆಮೇಲೆ ಥೈಮ್ ಇರಬೇಕು, ರೋಸ್ಮೆರಿ ಇರುತ್ತೆ, ಅದಿರಬೇಕು. ಇದ್ದರೆ ಹಾಕಿ, ಇನ್ ಕೇಸ್ ಇಲ್ಲ ಅಂದರೆ ಹಿಂಗೆ ಫೋಲ್ಡ್ ಮಾಡಿ ನೀಟಾಗಿ, ನೀಟಾಗಿ ಗಟ್ಟಿ ನಾಟ್ ಹಾಕಿ ಕುದಿಯೋ ಟೈಮಲ್ಲಿ ಇದನ್ನು ಹಾಕಬೇಕು ಅಷ್ಟೇ. ಟೈಮ್ ಇದೆ, ಟೈಮ್ ಹಾಕಿ. ಟೈಮ್ ಇರಲಿಲ್ಲ, ಸೊ ನಾನು ತರಿಸಿದ್ದೆ, ಅನ್ಫಾರ್ಚುನೇಟ್ಲಿ ಇಲ್ಲ ಟೈಮು. ಹಾಗೆ ಹೆಂಗೋ ಸೆಲರಿ ಎಲ್ಲ ಹಾಕಿದ್ದೀನಿ, ಹಾಕ್ಬೋದು. ಸೊ ಇವಾಗ ಕುದೀತಿದೆ, ಇದನ್ನು ಹಾಕ್ತಾ ಇದೀನಿ ನೋಡಿ. ಇದು ಬಾಯ್ಲ್ ಆಗೋ ಟೈಮಲ್ಲಿ ಹಾಕಿದ್ರೆ ಎಲ್ಲ ಸ್ಟಾಕ್ ರೆಡಿ ಆಗುತ್ತೆ. ದಿಸ್ ಇಸ್ ದ ಮೇನ್ ವೈಟ್ ಸ್ಟಾಕ್, ಚಿಕನ್ ಸ್ಟಾಕ್. ಚಿಕನ್ನ ನೀನು ವಾಶ್ ಮಾಡು ಫಸ್ಟು.
ವಾಶ್ ಮಾಡಿ ಅದಕ್ಕೆ ಒಂಚೂರು ಮ್ಯಾರಿನೇಟ್ ಮಾಡೋಣ. ಮ್ಯಾರಿನೇಟ್ ಆಗಲಿ ಮೀನ್ ವೈಲ್, ಅದಾದಮೇಲೆ ನಾವು ವೆಜಿಟೇಬಲ್ಸ್ ಚಾಪ್ ಮಾಡೋಣ. ಅರ್ಶಿನ ಹಾಕು ಅಂತಿದ್ದಾನೆ. ಫ್ರೆಂಚು ಇಟಾಲಿಯನ್ ರೆಸಿಪೀಸಲ್ಲಿ ಅರ್ಶಿನ ಎಲ್ಲ ಯೂಸ್ ಮಾಡಲ್ಲ. ಓನ್ಲಿ ಪೆಪ್ಪರ್ ಕಾರ್ನು, ಬೇ ಲೀಫು, ಆಮೇಲೆ ಆದಷ್ಟು ಬಟರು, ಆಲಿವ್ ಆಯಿಲು, ಇದೇ ಮೇನು ಅಷ್ಟೇ ಗೈಸ್. ಈ ಥರ ಇಂಗ್ಲೀಷಲ್ಲಿ ಐ ಮೀನ್ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಲ್ಯಾಡರ್ ಅಂತಾರೆ ಇದಕ್ಕೆ. ಅಡಿಗೆ ಮಾಡೋದು ಕಲಿ ಅಂತ ಕಲಿಸಿರೋದು. ಹಾಂ, ಕಲಿತಿದ್ಯಾ? ಅಡುಗೆನೂ ಮಾಡ್ತಾ ಇದ್ದೀನಲ್ಲ. ಆ್ಯಕ್ಚುಲಿ ಅಡುಗೆ ಮಾಡೋದ್ ಜೊತೆ ಒಂದೊಂದಕ್ಕೂ ಒಂದೊಂದು ಹೆಸರಿರುತ್ತೆ, ಅದನ್ನೆಲ್ಲ ಕಲಿಬೇಕು. ಸ್ಪೂನ್ ಅಂದ್ರೆ ಸಾರ್ಗೆ ಹಾಕೋ ಸ್ಪೂನು, ಈಸಿ ಅಷ್ಟೇ. ತುಂಬ ಡಿಫ್ರೆನ್ಸ್ ಇರುತ್ತೆ ಗೈಸ್. ಹೌಸ್ ವೈಫ್ ಐ ಮೀನ್ ಮನೇಲಿ ಹೋಮ್ ಕುಕಿಂಗ್ಸ್ ಇರ್ತಾರಲ್ಲ, ಹೌಸ್ ವೈಫ್ ಕುಕಿಂಗ್ಸ್ ಇಲ್ಲ ನಾರ್ಮಲಿ ಕುಕಿಂಗ್ ಮಾಡೋರು ಮನೆಯಲ್ಲೇ. ಸೊ ಅದಕ್ಕೂ ನಾವು ಕಲ್ತಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಷಿಯೇಟ್ ಇರುತ್ತೆ. ಇವಾಗ ನಾವೆಲ್ಲ ಬೇಸಿಕ್, ಹೌದು ಅಫ್ಕೋರ್ಸ್ ನಾವು ಕುಕಿಂಗ್ ಕಲಿಬೇಕು ಅಂದರೆ ನಾವು ಫಸ್ಟು ಮನೆಯಿಂದ ಕಲ್ತಿ ಬೇರೆದನ್ನೆಲ್ಲ ಕಲಿಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಕುಕಿಂಗ್ ಯಾರ್ಯಾರು ಇಂಟ್ರೆಸ್ಟ್ ಇದೆ ಫಸ್ಟು ನಾವು ನಮ್ಮ ಮನೇಲಿ ಮಾಡೋ ಇಲ್ಲ ನಮ್ಮ ಸರೌಂಡಿಂಗ್ಸ್ ಮಾಡೋ ಅಡುಗೆಗಳು ಕಲ್ತಿ ಆಮೇಲೆ ನಾವು ಪ್ರೊಫೆಷ್ನಲ್ ಶೆಫ್ ಆಗ್ಬೋದು. ಬಿಕಾಸ್ ನಾವು ಬೇಸಿಕೇ ಕಲ್ತಿಲ್ಲ ಅಂದರೆ ಡೈರೆಕ್ಟ್ ನಾವು ಫ್ರೆಂಚು, ಇಟಾಲಿಯನು, ಮೆಕ್ಸಿಕನ್ ಎಲ್ಲ ಕಲಿತೀವಿ ಅಂದರೆ ಚಾಕು ಹೆಂಗೆ ಕೊಡೋದು ಗೊತ್ತಾ? ಈ ಕುಯ್ಯೋದು ಯಾವ್ದು ಇದೆಯಾ? ಹಾಂ, ಕುಯ್ಯೋದಿದೆ. ಸ್ಮೆಲ್ ಬರ್ತಿದೆ. ಇವಾಗ ಚಿಕನ್ ಚಾಪ್ ಮಾಡಿದ್ದಾನೆ. ಮ್ಯಾರಿನೇಟ್ಗೆ ನಾನು ಏನೇನು ಹಾಕ್ತೀನಿ ಅಂದರೆ ವೈಟ್ ಪೆಪ್ಪರ್ ಹಾಕ್ತಾ ಇದ್ದೀನಿ, ಸಾಲ್ಟು, ವೈಟ್ ಸಾಲ್ಟ್ ಹಾಕ್ಬೋದು. ಇವನೇನು ಕಟ್ ಮಾಡ್ತಾವನೋ ಏನು ಮಾಡ್ತಾವನೋ ಗೊತ್ತಿಲ್ಲ. ಸಾಯಿಲ್. ವೈಟ್ ಪೆಪ್ಪರ್ ಸೀಸನಿಂಗ್ಗೆ, ಆಲ್ಟು ವೈಟ್ ಪೆಪ್ಪರ್ ಎಲ್ಲ ಕಡೆ ಯೂಸ್ ಮಾಡೋದು. ಸೀಸನಿಂಗ್ ಅಲ್ಲ ಕಣೋ, ಸೀಸನಿಂಗ್. ಸೊ ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಕ್ರಷ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಹಾಗೆ ಸ್ವಲ್ಪ ಪೌಡ್ರದ್ದು ಹಾಕ್ತಾ ಇದ್ದೀನಿ. ವಿನೆಗರ್ ಹಾಕೋಣ. ಒಂದು ಕಪ್ ಅಷ್ಟು, ಒಂದು 5 ml ಹಾಕ್ತಾ ಇದ್ದೀನಿ. ರೆಡ್ ವೈನ್ ಇವಾಗ ಹಾಕ್ಲಾ ಆಮೇಲೆ ಹಾಕ್ಲಾ? ರೆಡ್ ವೈನ್ ಹಾಕ್ತಾ ಇದ್ದೀನಿ. ವೈನ್ ಎಲ್ಲ ಕುಡಿಬೋದು, ನಾವು ಅಮ್ಮ ಬೈತಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ತರಿಸು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೆ. ಇದು ಕುಕ್ಕಿಂಗ್ ವೈನು ಹಾಕ್ತಾ ಇದ್ದೀನಿ. ಆಮೇಲೆ ಒಂಚೂರು ಆಲಿವ್ ಆಯಿಲ್. ಇದು ತೆಗಿ. ಆಲಿವ್ ಆಯಿಲ್ ಅಂತೂ ಹೆವಿ ಎಕ್ಸ್ಪೆನ್ಸಿವ್. ಹೋಯ್ತಿದ್ಯೋ ಕುಕಿಂಗ್, ಒಂದು ಕ್ಯಾಪ್ ತೆಗಿಯೋಕ್ಕಾಯ್ತಿಲ್ಲ ಗೈಸ್. ಕ್ಯಾಪ್ ತೆಗ್ದಿದ್ದೀನಿ ಕಣೋ, ಇಲ್ಲಿ ನೋಡಿ, ಕ್ಯಾಪ್ ತೆಗ್ದಿದ್ದೀನಿ. ಆಲಿವ್ ಆಯಿಲ್ ನನಗೆ ಹುಷಾರಾಯ್ತು ನಾಳೆಯಿಂದ, ಅದರಲ್ಲೇ ಅಡುಗೆ ಮಾಡ್ತೀನಿ. ನಾನು ಇದೆಲ್ಲ ಸ್ಟುಡಿಯೋಗೆ ಎತ್ಕೊಂಡು ಹೋಗ್ತೀನಿ. ನಾಳೆ ಇನ್ನೊಂದು ರೆಸಿಪಿ ಮಾಡ್ತೀನಿ. ಅದಕ್ಕೆ ನಾನು ವಿನಿಗರ್ ನಾರ್ಮಲ್ ಹಾಕಿದ್ದೀನಿ. ಆ್ಯಪಲ್ ಸಿಂಡರ್ ವಿನಿಗರ್ ಅಂತ ಇರುತ್ತೆ, ಆ್ಯಪಲ್ ವಿನಿಗರು, ಅದನ್ನು ಹಾಕ್ಬೋದು. ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ. ಸೊ ಇವಾಗ ಒಂದು 20-30 ಮಿನಿಟ್ಸ್ ಮ್ಯಾರಿನೇಟ್ ಹಾಕಕ್ಕೆ ಬಿಡೋಣ. ಈ ಸ್ಟಾಕು ಹೆಂಗೆ ನೋಡಿ ಬರ್ತಿದೆ, ಮೇಲೆ ಇದೆಯಲ್ಲ ಈ ಫ್ಯಾಟೆಲ್ಲ ತೆಗಿಬೇಕು. ಚೆನ್ನಾಗಿ ಕುಕ್ ಆಗಬೇಕು, ಐ ಮೀನ್ ಕುದಿಬೇಕು ಚೆನ್ನಾಗಿ. ಇದು ಬ್ರೋಕ್ಲಿ ಗೊತ್ತಿದ್ದು ಫುಲ್ ಕುಕ್ ಮಾಡ್ಬೇಕು. ನಾನು ಯಾರು ಸೈಲ್ ಕಟ್ ಮಾಡ್ತಾರೆ ಬ್ರೋಕ್ಲಿನ? ನಂಗೆ ಗೊತ್ತಿಲ್ಲ. ನಾನು ಹೇಳೋದ್ನಾದ್ರು ಕೇಳು. ಬಿಡು, ಆಗೋಯ್ತಲ್ಲ, ಹಿಂಗೆ ಯಾಕೆ ಪರವಾಗಿಲ್ಲ, ತಿನ್ನ ನಾವೇ ಅಲ್ವಾ. ಹಂಗೆಲ್ಲ ಇವತ್ತು ಮಾಡಬಾರ್ದು. ಇಫ್ ಯು ಆರ್ ಸರ್ವಿಂಗ್ ಫುಡ್ ಅಂದಮೇಲೆ ನಾಳೆ ಕಾಲೇಜ್ಗೆ ಹೋಗ್ತೀಯಲ್ಲ ಅವಾಗ ಅದೆಲ್ಲ ಮಾಡಂತೆ. ಇಲ್ಲಿ ಬೇಡ, ಗೊತ್ತು ಕಲ್ತಿದ್ಯಾ, ಏನೇನೋ ಕಲಿತಿದ್ಯಾ ಅಂತ. ಪ್ರೊಫೆಷನಲ್ ಅನ್ಸುತ್ತಲ್ಲ. ಜಾಸ್ತಿ ಡೌ ಮಾಡ್ಬೇಡ. ಆಯ್ತು, ಇನ್ನೂ ಕಲ್ತಿಲ್ಲ ನೀನು. ಏನಕ್ಕೆ ಕಲ್ತಿಲ್ಲ? ಕಲ್ತಾಯ್ತಲ್ಲ. ಕಲಿತಿದ್ದೆ ನನ್ನ ಕೈಲಿ ಯಾಕೆ ಮಾಡ್ತಿದ್ದೆ? ನೀನೇ ಮಾಡ್ತಿದ್ದೆ. ಕೊಡು, ಮಾಡ್ತೀನಿ. ಮಾಡ್ಕೊಂಬತ್ತು. ಆಯ್ತು ಬಿಡು. ಇದು ಒಂದು ಕಡೆ ಇಡು, ಒಂದು ಪ್ಲೇಟಲ್ಲಿ ಇಡು. ಚೀಚಿ ಬೇಕಮ್ಮ? ಚೀಚಿ ರೆಡಿ. ಬ್ರೋಕ್ಲಿನ ಕುದಿಸ್ತಾ ಇದ್ದೀನಿ. ಯಾವ ಲೆವೆಲ್ ಕಟ್ ಮಾಡೋನೆ, ಶೇಪ್ಲೆಸ್ ಥರ. ಚಿಕನ್ ಮ್ಯಾರಿನೇಟ್ ಆಗಿದೆ, ವೆಜಿಟೇಬಲ್ಸ್ ಚಾಪ್ ಆಗ್ತಿದೆ, ಬ್ರೋಕ್ಲಿನೂ ಕುದಿಸ್ತಾ ಇದ್ದೀನಿ. ಚಿಕನ್ ಸ್ಟಾಕ್ ಆದರೆ ಮೇನು ಸಾಸ್ನ ರೆಡಿ ಮಾಡಬೇಕಷ್ಟೇ. ಸಲಾಡ್ಗೆ ಸಾಸ್ ಬೇಕಲ್ಲ, ಸೊ ಅದನ್ನು ಮೇನ್ ಪ್ರಿಪೇರ್ ಮಾಡಬೇಕು. ಇದ್ರ ಜೊತೆಗೆ ಒಳ್ಳೆ ಪಾಸ್ತಾ ಹಾಕಿದ್ರೆ, ಹೆಂಗೋ ಹೆಲ್ದಿ ಹಾಕಿದ್ರೆ ಅಮೇಝಿಂಗ್. ಇದನ್ನು ನಾವು ಸಾಟೆ ಮಾಡ್ಬೋದು. ಸಾಟೆ ಮಾಡೋದು ಬೇಡ, ಹಾಗೆ ಹಾಕೋಣ, ಸಗದಾಗಿರುತ್ತೆ. ಅದೊಂದು ಮೀನಿಂಗ್ ಏನು ಹೇಳಿ ಫಸ್ಟು? ಸಾಟೆ ಅಂದರೆ ಲೈಟ್ ಫ್ರೈ ಅಷ್ಟೇ. ಅದೇ ಅರ್ಥ ಮಾಡಿಸ್ಬೇಕು. ಎಲ್ಲ ನೀನು ಮಾತ್ರ ಹೋಗ್ತೀರ 5 ಲಕ್ಷ. ಇಲ್ಲ, ಎಲ್ಲರಿಗೂ ಗೊತ್ತಿರೋದೇ ಅದು. ಗೊತ್ತಿಲ್ವಲ್ಲ, ನನ್ನಂತವ್ರು ನೋಡ್ತಿರ್ತಾರಪ್ಪ. ಹೊಸದು ಮೀನಿಂಗ್ ಹೇಳ್ಬಿಟ್ಟು ಅವ್ರಿಗೆ ಖುಷಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತಾರೆ ಸಾಟೆ ಅಂದರೆ ಏನು ಅಂತ. ನಾನು ಹೇಳಿದ್ದೀನಿ, ಲೈಟ್ ಫ್ರೈ ಅಷ್ಟೇ. ಜಸ್ಟ್ ಒಂದು 3 ಸೆಕೆಂಡ್ಸ್, ಒಂದು 5 ಸೆಕೆಂಡ್ಸ್ ಫ್ರೈ ಮಾಡೋದಷ್ಟೇ. ಸ್ಟಾಪ್ ಮಾಡಿರ್ತಾರೆ ಮತ್ತೆ ನೀಟಾಗಿ, ಮತ್ತೆ ಇದೆಲ್ಲ ಹಾಳಾಗ್ಬಿಡುತ್ತೆ ಅಂತ. ಇದು ವಾಶ್ ಮಾಡ್ಬೇಕಾ? ಮಾಡ್ಕೊಂಬಂದು ಇಡಬೇಕು. ಅದು ಕುಕ್ಕಿಂಗ್ ಮಾಡೋ ಲಕ್ಷಣ. ಬೇಗ ಸಲಾಡಿಗೆ ಐಸ್ಬರ್ಗ್ ಲೆಟ್ಯೂಸ್ ಇದ್ರೆ ಸಖತ್ತಾಗಿರುತ್ತೆ. ಇದು ಹೆಂಗ್ ಗೊತ್ತಾ ಕಟ್ ಮಾಡೋದು? ಹಿಂಗೆ
ಹಿಂಗೆ ಎಲ್ಲ ಹಿಂಗೆ ಹಾಕೋ. ನಂಗಿದೆ ಹೆವಿ ಇಷ್ಟ ಇದು ಬೇಕು. ಹೆವಿ ಇಷ್ಟನಾ? ಸೊ ಹಿಂಗಿರುತ್ತಲ್ಲ, ಹಿಂಗೆ ಕುಯ್ಯೋದಾ? ಹಾಂ ಹಾಂ ಹಿಂಗೆ ಮಾಡಿ ಹ್ಞೂ ಓ ಹಂಗಾ? ಹಿಂಗೆ ಫುಲ್ ಲೈನ್ ಹಂಗೆ ಬರಬೇಕು. ಗುಡ್ ಬಾಯ್, ಗುಡ್ ಬಾಯ್. ಓಕೆ, ಆಲ್ಮೋಸ್ಟ್ ಡನ್ ಆಗ್ಬಿಟ್ಟೆ. ಅದ್ರಲ್ಲಿ ಮಿಕ್ಸ್ ಥರ ಆಗತ್ತೆ ತಾನೆ? ಆಗುತ್ತೆ, ನೀಟಾಗಿ ತೋರಿಸ್ಬೇಕು, ನೋಡೋಕ್ಕೆ ಚೆಂದ ಕಾಣಿಸಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ಮೆಲ್ ಬರ್ತಿದೆ. ಚಿಕನ್ ಸ್ಟಾಕ್ ಇದು ಮೇನ್ ಸ್ಟಾಕ್ ಆಯಿತಾ. ಇದಕ್ಕೆ ನೀವು ಏನಾದರೂ ಬ್ರೌನ್ ಸ್ಟಾಕ್ ಮಾಡಬೇಕು. ದಿಸ್ ಇಸ್ ವೈಟ್ ಸ್ಟಾಕ್ ಗೈಸ್. ಬ್ರೌನ್ ಸ್ಟಾಕ್ ಮಾಡಬೇಕಂದ್ರೆ ಬೋನ್ಸ್ನ ಅವೇನಲ್ಲಿ ಇಟ್ಟು ಫ್ರೈ ಮಾಡಬೇಕು. ಐ ಮೀನ್ ಏನಂತಾರೆ, ಶಟ್ ಕರೆಂಟ್ ಹೊರ್ಟೋಯ್ತು. ಇವಾಗ ನಾನು ಮೇನ್ ಸಾಸ್ ಮಾಡ್ತಾಯಿದ್ದೀನಿ. ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ. ಮದರ್ ಸಾಸ್ ಏನಿಗೆ ಬಾಯ್ಲ್ ಇಟ್ಟಿದ್ದೀನಿ ಅಂದರೆ ವಾಟರು, ಪಾಸ್ತಾ ಹಾಕೋಣ ಅಂತ. ಪುಡಿಂಗ್ ಪಾಸ್ತಾ ಸಾಲ್ಟ್ ಹಾಕಿ ಒಂಚೂರು ಆಯಿಲ್ ಹಾಕೋಣ. ಎನಿ ಆಯಿಲ್ ಇಸ್ ಫೈನ್, ಆಲಿವ್ ಆಯಿಲ್ ಇಲ್ಲ ನಾರ್ಮಲ್ ಕುಕ್ಕಿಂಗ್ ಆಯಿಲ್. ಸ್ಟಾಕ್ಗೆ ತುಂಬ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ 1 hour ಕುಕ್ ಮಾಡ್ತಾನೆ ಇರಬೇಕು. ಅವಾಗ ಪ್ರಾಪರ್ ಸ್ಟಾಕ್ ಬರುತ್ತೆ ನಿಮಗೆ. ಅನ್ಸಾಲ್ಟೆಡ್ ಬಟರ್ ವೇಟ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ 25 ಇದೆ ಬಟರು. ಇವಾಗ ಮೈದಾ ಹಾಕ್ತಾ ಇದ್ದೀನಿ. ವೆರ್ ಇಸ್ ಮೈದಾ 25. ಪರ್ಫೆಕ್ಟಾಗಿ ವೇ ಮಾಡಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಪರ್ಫೆಕ್ಟ್ 25 1:1 ಇರಬೇಕು. 25 ಗ್ರಾಮ್ ಬಟರ್, 25 ಗ್ರಾಮ್ ಮೈದಾ. ಓಕೆ, 2 is ಡನ್. ಇವಾಗ ನಾನು ಮದರ್ ಸಾಸ್ ಮಾಡ್ತಾ ಇರೋದು. ಸೊ ಜಾಸ್ತಿ ಪ್ಯಾನ್ ಬಿಸಿ ಆಗಬಾರ್ದು. ಬಿಸಿ ಆಗೋಕ್ಕೆ ಮುಂಚೆ ಬಟರ್ ಹಾಕ್ತಾ ಇದ್ದೀನಿ. ಮೆಲ್ಟ್ ಆಗಬೇಕು. 1:1 ಹಾಕ್ತಾ ಇದ್ದೀನಿ ನಾನು. ಸೊ ಬಟರ್ ಮೆಲ್ಟ್ ಆಗಬೇಕು. ಮೈದಾ 25 ಗ್ರಾಮ್. ಓಕೆ, ಸೊ ಮೈದಾ ಬಟರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ 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 ಒಂದು ಥಿಕ್ನೆಸ್ ಬರುತ್ತೆ. ಆ ಥಿಕ್ನೆಸ್ವರೆಗೂ ಹಿಂಗೆ ಮಿಕ್ಸಿಂಗ್ ಮಾಡ್ತಾ ಇರಬೇಕು. ದಿಸ್ ಇಸ್ ಕಾಲ್ಡ್ ಮದರ್ ಸಾಸ್. ಮಿಕ್ಸ್ ಮಾಡ್ತಾ ಮಾಡ್ತಾ ಲಿಕ್ವಿಡ್ ಆಗುತ್ತೆ. ಸೊ ಆ ಲಿಕ್ವಿಡ್ ಆದರೆ ಈ ಚಿಕನ್ ಸ್ಟಾಕ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಆಮೇಲೆ ಇದರಿಂದ ಡೆರೈವೇಟಿವ್ ಸಾಸ್ ಮಾಡಬೇಕು ನಾವು. ಸೊ ಅದನ್ನು ಮಾಡಿ ಸಲಾಡ್ಗೆ ಹಾಕಿದ್ರೆ ಆ ಸಾಸ್ ಬರುತ್ತೆ. ಆ ಲಿಕ್ವಿಡಿ ಸಾಸ್ ನೋಡಿರ್ತೀರ, ಎಲ್ಲಾದರೂ ಹೋದಾಗ ಸಾಸಿ ಸಲಾಡ್ಸ್ ಎಲ್ಲ ನೋಡಿರ್ತೀರ. ಸೊ ಹಂಗೆ ಬರುತ್ತೆ. ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ನೌ. ಇದರಲ್ಲಿ ಹೈ ಫ್ಲೇಮ್ ಇತ್ತು, ಸೊ ಅದಕ್ಕೆ ನಾನು ಲೋ ಫ್ಲೇಮಿಗೆ ಬಂದಿದ್ದೀನಿ. ಸೊ ನೋಡಿ ಹೆಂಗಿದೆ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೈದಾ ಆ್ಯಂಡ್ ಬಟರ್ ಲಿಕ್ವಿಡ್ ಆಗಬೇಕು. ವೈಟ್ ಸಾಸ್ ಬರುತ್ತೆ ಅಷ್ಟೇ. ಬೆಸ್ಟ್ ನೋಡಿ, ಇಲ್ಲಿ ಹೆಂಗೆ ಕಾಣಿಸ್ತಿದೆ ನೋಡಿ. ಬಟರು ಮೈದಾ ಫುಲ್ ಲಿಕ್ವಿಡಿ ಆಗುತ್ತೆ. ಸೊ ಈ ಸಾಸಿಂದ ನಾವು ಡಿರೈವೇಟಿವ್ಸ್ ಮಾಡ್ತೀವಿ. ಇದನ್ನು ಮಿಕ್ಸ್ ಮಾಡ್ತೀವಿ, ಇಲ್ಲ ರೆಡ್ ವೈನ್ ಹಾಕ್ತೀವಿ. ಸೊ ಆ ಥರ ಏನು ಬೇಕಾದರೂ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಮದರ್ ಸಾಸು ಸೊ ಜಾಸ್ತಿ ಬ್ರೌನ್ ಆದರೆ ಬ್ರೌನ್ ಆಗಿಬಿಡುತ್ತೆ, ಇಲ್ಲಾಂದರೆ ಡಾರ್ಕ್ ಬ್ರೌನ್ ಆಗುತ್ತೆ. ಸೊ ಈ ಲೆವೆಲ್ ಸಾಕು. ನಾವು ಐ ಆಮ್ ಪುಟಿಂಗ್ ವಾಟರ್. ನೋಡಿ ಈ ಥರ ಆಗುತ್ತೆ ಸಾಸ್ ಅಷ್ಟೇ. ದಿಸ್ ಇಸ್ ದ ಮದರ್ ಸಾಸ್. ಆಯಿತು, ಆಲ್ಮೋಸ್ಟ್ ಡನ್. ಸೊ ಇದಕ್ಕೆ ಸೀಸನಿಂಗ್ ಮಾಡಿದ್ರೆ ಇದೊಂದು ಸಾಸ್ ಆಗುತ್ತೆ. ಇದೇ ಮೇನ್ ಸಾಸ್. ಇದಕ್ಕೆ ನಾವು ಇನ್ನೂ ಡೆರೈವೇಟಿವ್ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಬ್ರೌನ್ ಆಗಬೇಕು ಚಿಕನ್ನು. ಫುಲ್ ಬ್ರೌನ್ ಆಗಿ ಆಮೇಲೆ ಎಲ್ಲ ಮಿಕ್ಸ್ ಮಾಡೋದು. ಚೂರು ರೋಸ್ಮೆರಿ, ಸ್ಪೈಸಿ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕುವ ಅಷ್ಟೇ ಗೈಸ್. ಇವಾಗ ಇದರಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ತುಂಬ ಏನಂತಾರೆ ಬ್ರೌನಿಷ್ ಆಗಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಚಿಕನ್ ಬ್ರೌನ್ ಆದಷ್ಟು ಚೆನ್ನಾಗಿರುತ್ತೆ. ಇವಾಗ ನಾವೇನು ಮಾಡೋಣ ಅಂದರೆ, ಜಸ್ಟ್ ಆ್ಯಡಿಂಗ್ ದಿಸ್ ಮಸ್ಟರ್ಡ್ ಸಾಸ್ ಸ್ವಲ್ಪ ಹಾಕೋಣ. ರೆಡ್ ವೈನ್ ಇಲ್ಲ ವೈಟ್ ವೈನ್ ಯಾವುದಾದ್ರೂ ಹಾಕ್ಕೋಬೋದು. ನಾನು ರೆಡ್ ವೈನ್ ಹಾಕ್ತಾಯಿದ್ದೀನಿ. ವಿನಿಗರ್ ಹಾಕ್ತಾಯಿದ್ದೀನಿ. ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ ಗೈಸ್, ಬ್ರೌನ್ ಆಗ್ತಿದೆ ನೋಡಿ. ಈ ಥರ ಬ್ರೌನ್ ಆಗಬೇಕು. ಚೆನ್ನಾಗಿ ಬ್ರೌನ್ ಆದರೆ ಚಿಕನ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಸಾಸ್ ಆಯಿತಾ. ಇದಕ್ಕೆ
ಈ ಮದರ್ ಸಾಸು ಒಂಚೂರು ಹಾಕೋಣ. ಆಲ್ರೆಡಿ ಇದರಲ್ಲಿ ಸೀಸ್ನಿಂಗ್ ಇರುತ್ತೆ, ಅದಕ್ಕೆ ನಾನೇನೂ ಹಾಕ್ತಿಲ್ಲ. ಐ ಮೀನ್ ವೈಟ್ ಪೆಪ್ಪರ್ ಆರ್ ಸಾಲ್ಟ್ ಸಮಥಿಂಗ್ ಆ ಥರ. ಚಿಕನ್ ಆಗಿದೆ ಆಲ್ಮೋಸ್ಟ್ ಫ್ರೈ ಆಗಲಿ ಚೆನ್ನಾಗಿ. ವಿನೆಗರ್ ಹಾಕುವ, ಮತ್ತು ಲಿಕ್ವಿಡಿ ಬೇಕಲ್ಲ, ಲೆಮನ್ ಜ್ಯೂಸು ಹಾಕುವ. ಚಿಕನ್ ಈ ಥರ ಬ್ರೌನ್ ಆಗಬೇಕು. ಏನು ಟೇಸ್ಟ್ ಕೊಡ್ತಿದ್ರೆ ಇವತ್ತು? ಸಲಾಡ್, ಸಲಾಡ, ಚಿಕನ್ ಸಲಾಡ್. ಚಿಕನ್ ಸಲಾಡ. ಚಿಕನ್ ಬೇಯೋದೇ ಒಂದು ದೊಡ್ಡ ಟಾಸ್ಕ್. ಆಲ್ಮೋಸ್ಟ್ ಎಲ್ಲ ಆಗಿದೆ. ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ದಿಸ್ ಆಲ್ ಬೆಲ್ ಪೆಪ್ಪರ್ಸ್ ಹಾಕ್ತಾ ಇದ್ದೀನಿ. ಪೆಪ್ಪರ್ಸ್, ಕ್ಯಾರೆಟ್, ರೆಡ್ಡೆಡ್ ಲೆಟ್ಯೂಸ್, ಬ್ರೋಕ್ಲಿ, ಲೀಕು ಸ್ಲೈಸ್ ಮಾಡಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಒಂಚೂರು ಚೆನ್ನಾಗಿರುತ್ತೆ. ಮಮ್ಮಿ ಕೇಳಲ್ಲ. ಗೈಸ್ ಇವಾಗ ಪಾಸ್ತಾ ಹಾಕ್ತಾ ಇದೀವಿ. ಚಿಕನ್, ಇವಾಗ ಮೇನ್ ಸಾಸ್. ಎಷ್ಟಿದೆ ಅದು? ಅಷ್ಟೇ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಇದು ಮಾಡೋದು ಇಷ್ಟೊಂದು ತೊಗೊಂಡ್ರ? ಇದೇ ಮೇನ್ ಅಲ್ಲ, ಇದು ಜಾಸ್ತಿ ಹಂಗಂದ್ರೆ ಅದು ಫುಲ್ ವೈಟ್ ಸಾಸ್ ಪಾಸ್ತಾ ಆಗ್ಬಿಡುತ್ತೆ. ಈಗ ಹಿಂಗೆ ಇಷ್ಟೊಂದು ಇದನ್ನ ಮಾಡಕ್ಕೆ ಇಷ್ಟೊಂದು ತೊಗೊಂಡ ಅಂತ ತೋನಿ. ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಇರಬೇಕು, ತಿನ್ಬೇಕಾದ್ರೆ ಬಿಸಿ ಇದೆಯಲ್ಲ ನೋಡು. ಹಾಕು. ಅಯ್ಯೋ ದೇವ್ರೆ. ಫಸ್ಟು ನೋಡು, ಒಂಚೂರು ಏನಾದರೂ ಸಾಲ್ಟು ಪೆಪ್ಪರ್ ಏನಾದರೂ ಹಾಕ್ಬೇಕಾ ಇಲ್ಲ ಲೆಮನ್ ಹಾಕ್ಬೇಕಾ ಹೇಳು. ಅಯ್ಯಯ್ಯಯ್ಯ, ಚೆನ್ನಾಗಿ ಗೊತ್ತಾಗ್ತಿಲ್ಲ, ಹಾಂ ಬರೀ ಚೆನ್ನಾಗಿತ್ತು. ಎಲ್ಲಾದರೂ ರೆಸ್ಟೋರೆಂಟ್ಗೆ ಹೋದಾಗ ಪಾಸ್ತಾ ಟೇಸ್ಟ್ ಬಂತು. ಪಾಸ್ತಾ ಕಂಪ್ಲೀಟ್ಲಿ ವೈಟ್ ಸಾಸ್, ರೆಡ್ ಸಾಸ್ ಆ ಥರ ಪಾಸ್ತಾ ಇರುತ್ತೆ. ಇದು ಕೈಂಡ್ ಆಫ್ ಸಲಾಡ್ ಪಾಸ್ತಾ ಥರ ಮಾಡಿರೋ. ಸಿಸಾಮಿ ಸೀಡ್ಸ್ ಹಾಕ್ತಾ ಇದ್ದೀನಿ ಗೈಸ್. ಸಾಕು. ಡೆಲ್ಯೂಟೆಡ್ ಹಾಕಬೇಕು, ಹಾಗೆ ಹಾಕ್ಬಾರ್ದು. ಮೆಜರ್ ಮಾಡಿ ಹಾಕ್ಬೇಕು. ಡೆಲ್ಯೂಟೆಡ್ ಅಂದರೆ ಯಾವಾಗಲೂ ನೀರು ಮಿಕ್ಸ್ ಮಾಡಿ ಇಲ್ಲ ಈ ಥರ ಹಾಕ್ಬೇಕು ಗೈಸ್. ಇವಾಗ ಸೋಯಾ ಸಾಸ್ ಮಿಕ್ಸ್ಡ್. ಓಕೆ, ಚೆರಿ ಟೊಮ್ಯಾಟೋಸ್ ಹಾಕ್ತೀವಿ. ಕೆಚಪ್ಪು? ಹಾಂ, ಕೆಚಪ್ ಎಲ್ಲ ಇಲ್ಲ. ನನಗೆ ಅದು ಚಿಕನ್ ಮಾತ್ರ ಎತ್ಕೊಡು. ಎಲ್ಲ ಚೆನ್ನಾಗಿ ಬಂದಿದೆಯಾ ಟೇಸ್ಟು? ಕಾಯ್ತೀನಿ ಹಾಕು. ಹೆಂಗೆ ಅನಿಸ್ತಿದೆ ನಿಮಗೆ? ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಬಂದಿದೆಯಾ? ಇದು ಹಾಕ್ಲಾ? ಹಾಂ ಹಾಕು, ಆಲ್ರೆಡಿ ಹಾಕಿದ್ದೀನಿ. ಇದು ಹರ್ಬ್ಸ್ ಹಾಕ್ತಾ ಇದ್ದೀನಿ ಗೈಸ್. ಹರ್ಬ್ಸ್ ಇಸ್ ನಥಿಂಗ್ ಬಟ್ ರೋಸ್ಬೆರಿ. ಸಾಕು. ಇದೇನೋ ಹಾಕಿದ್ಯಾ ಜಿಂಜರ್ ಪೇಸ್ಟಾ? ಏ ಗೈಸ್ ಸಾಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಿರೋದು. ಸಾಸ್ ಅದು? ಇದು ಮದರ್ ಸಾಸ್. ಅದೇನು ಡಾಟರ್ ಸಾಸಾ? ಆ ಸಾಸ್ನ ತಗೊಂಡು ಇದೆಯಲ್ಲ ಇದನ್ನ ಮಿಕ್ಸ್ ಮಾಡಿ ರೆಡ್ ವೈನು ವಿನಿಗರ್ ಎಲ್ಲ ಅದೇನು ಹಾಕ್ಬಿಟ್ಟಾ? ಅದೆಲ್ಲ ಮೇನು. ಫಸ್ಟು ನೀಟಾಗಿ ಮಿಕ್ಸ್ ಮಾಡಿ ಹಂಗೆ ತಿನ್ನಬೇಕು ಒಂದೇ ಸರಿ. ನಿಮಗೆ ಈ ಥರ ಇಷ್ಟ ಇಲ್ವಂತೆ, ಬಟ್ ನಾನು ಎಲ್ಲ ಥರ ತಿಂತೀನಿ. ಐ ಲವ್ ಈಟಿಂಗ್ ಲೈಕ್. ಕೊಡು ನೋಡೋಣ. ಸಾಸು ತುಂಬ ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ರೆ ನಿಮಗೆ ಜಾಸ್ತಿ ಸಾಸ್ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ಇದು ಜಸ್ಟ್ ಲೈಕ್ ಕುಕ್ಕುಂಬರ್ ಕಾಣ್ತಲ್ಲ ಅದಲ್ಲಿ. ಇದು ಜಸ್ಟ್ ಟೇಸ್ಟ್ ಕುಕ್ಕುಂಬರ್ ಹಾಕಿದ್ಯಾ? ಕುಕ್ಕುಂಬರು ಸೂಪರ್. ಇವ್ರು ಬರೀ ಪಾಸ್ತಾ ತಿಂತಾರೆ ಗೈಸ್. ಯಾರು ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ತಿನ್ನೋದೇ ಇಲ್ಲ ಅಂತಾರೆ. ಒಂದು ಪಾಸ್ತಾ ತಿಂತಾರೆ, ಇಲ್ಲ ಅಂದ್ರೆ ಚಿಕನ್ ತಿಂತಾರೆ. ನಮ್ಮ ಮನೆಗೆ ಹಂಗೆ ಸೂಪರ್ ನೋಡಕ್. ಹಾಂ, ನಮ್ಮ ಮಮ್ಮಿ ಏನೋ ಹೇಳ್ತವ್ರೆ. ಕೊಡು. ಹೆಂಗಿದೆ? ಆ ಎಲೆ ಬೇಡ, ಪಾಸ್ತಾ ಚಿಕನ್ನು ಇದು ಕೊಡು. ಏನು ಆ್ಯಕ್ಚುಲಿ ಇದು ಹೆಸ್ರೇನು ಹೇಳಿ? ಬ್ರೋಕ್ಲಿ ಕೊಡು. ಅದು ಎಷ್ಟೇನು ಚೈನೀಸ್ ಫುಡ್ಡಾ? ಮತ್ತೆ ಚೆನ್ನಾಗಿದೆ. ಸಾಸ್ ಸ್ವಲ್ಪ ಜಾಸ್ತಿ ಇರಬೇಕು, ಅದು ಬಿಟ್ಟರೆ ವೆಲ್ ಗುಡ್. ಸ್ವಲ್ಪ ಏನು ಸಾಲ್ಟಾ? ಸಾಸ್ ಏನಿಲ್ಲಪ್ಪ, ಕರೆಕ್ಟಾಗಿದೆ ಅದು. ನಿನ್ಗೆ ಹಂಗೆ ಅನ್ಸುತ್ತೆ. ನೀವು ಲೆಮನ್ ಹಾಕೋಬೇಕಂದ್ರೆ ಲೆಮನ್ ಹಾಕೊಳ್ಳಿ. ಹಾಂ, ಲೆಮನ್ನು. ನಾನು ಆಲ್ರೆಡಿ ವಿನಿಗರ್ ಜಾಸ್ತಿ ಹಾಕಿರೋದ್ರಿಂದ ಲೆಮನ್ ಹಾಕಿಲ್ಲ. ಇದಕ್ಕೆ ಮೇಲೆ ಇನ್ನೂ ರೆಡ್ ವೈನು.
ಸಾಸ್ ಮಾಡೋಕ್ಕೆ ಟೈಮ್ ತೊಗೊಳ್ತು, ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ಮೋಸ್ಟ್ ಹೆಲ್ದಿ ಮಾಡಿ ಕೊಟ್ಟಿದ್ದೀನಿ. ಹೆಂಗೆ ಅನಿಸ್ತು ಸೈಲ್? ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಹೆವಿ ಇಷ್ಟ ಆಯಿತಾ? ಈ ಥರ ಬೇಕಂದ್ರೆ ದಿವಸ ತಿನ್ಬೋದು. ಈ ಥರ ಬ್ರೇಕ್ಫಾಸ್ಟ್, ಲಂಚ್, ಐ ಮೀನ್ ಅಂದರೆ ಈ ರೈಸು ಚಪಾತಿ ಎಲ್ಲ ತಿನ್ನೋ ಬದಲು ಈ ಥರ ವೆಜಿಟೇಬಲ್ ಸಲಾಡ್ ಮಾಡಿಕೊಂಡು, ನಿಮ್ಮ ಇದಕ್ಕೆ ವೆಜ್ ಇದ್ದರೆ ಪನ್ನೀರ್ ಹಾಕ್ಕೋಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಚೀಸ್ ಏನಾದ್ರು ಬೇಕು, ಸ್ವಲ್ಪ ಚೀಸ್ ಹಾಕ್ಕೋಬೋದು. ಆಮೇಲೆ ಎಗ್ಗಿಟೇರಿಯನ್ ಇದು, ಎಗ್ಗು ಹಾಕೊಂಡು ತಿನ್ಬೋದು. ಇದಕ್ಕೆ ಇನ್ನೂ ಏನೇನೆಲ್ಲ ಆ್ಯಡ್ ಮಾಡ್ಬೋದು ಅಂದರೆ ಅವಕಾಡೋಸ್ ಆ್ಯಡ್ ಮಾಡ್ಬೋದು, ಕಾರ್ನ್ ಆ್ಯಡ್ ಮಾಡ್ಬೋದು, ಕ್ರೇಪ್ಸ್ ಆ್ಯಡ್ ಮಾಡ್ಬೋದು, ಕಾರ್ನ್ ಮಾಡ್ಬೋದು. ಎಷ್ಟೊಂದಿದೆ ಗೈಸ್, ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಈ ಸಾಸು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ಥರ ಸಾಸ್ ಬರುತ್ತೆ. ನಾನು ಹಾಕಿದ್ದು ಮಸ್ಟರ್ಡ್ ಸಾಸ್ ಮಾಡಿದ್ದು. ಸೊ ನೀವು ಬೇರೆ ಥರ ಯಾವುದಾದ್ರು ಸಾಸ್ ಬೇಕಂದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ತಿಂತಾನೆ ಅವನೇ, ಫುಲ್ ಡೆಪ್ತಲ್ಲಿ ತಿಂತವನೆ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು. ಹೆಂಗೆ ಅನಿಸ್ತಿದೆ ಸೈಲ್? ಐ ಆಮ್ ಲರ್ನಿಂಗ್ ಸಮಥಿಂಗ್ ಅನಿಸ್ತಿದ್ಯಾ? ನನಗೊಂದು ತುಂಬ ಖುಷಿ ಆಗ್ತಿದೆ. ಹೌದಾ? ನೋಡೋಕೆ ಈಸಿ ಇರ್ಬೋದು ಮಾಡೋಕ್ಕೆ, ಬಟ್ ಏನಂದರೆ ಮಾಡೋ ಪ್ರೊಸೀಜರ್ ಇರುತ್ತಲ್ಲ ಸ್ವಲ್ಪ ಲಾಂಗ್ ಇರುತ್ತೆ. ಇದೆಲ್ಲ ಚಾಪ್ ಮಾಡೋದೇ ಟೈಮ್ ತೊಗೊಳುತ್ತೆ ನಮಗೆ. ನಮ್ಮ ಸಾಯಿಗೆ ಖುಷಿ ಆಗ್ತಿದೆ. ನೆಕ್ಸ್ಟು ಎಗ್ಗದ್ದು ಮಾಡ್ಕೊಡ್ತೀನಿ, ಆಮೇಲೆ ಚಿಕನ್ ಬೇರೆ ಬೇರೆ ಹೆಲ್ದಿ ರೆಸಿಪೀಸ್ ಮಾಡ್ಕೊಡ್ತೀನಿ, ನಾನು ಹೆಲ್ದಿನೂ ಮಾಡ್ಕೊಡ್ತೀನಿ. ಅವಾಗ ತಿಂದು ನೆಕ್ಸ್ಟು ನಾನು ಪಿಜ್ಜಾ ಮಾಡೋಣ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ. ಫ್ರಮ್ ಬೇಸ್, ಡೋಯಿಂದ ಹಿಡ್ದು ಬೇಸಿಂದ ಹಿಡ್ದು ಎಲ್ಲನೂ ಮನೇಲೇ ಮಾಡಿ ತೋರಿಸ್ತೀನಿ ಪಿಜ್ಜಾ. ಸೊ ಕಮೆಂಟ್ ಮಾಡಿ, ಮಾಡ್ತೀನಿ ಮನೇಲಿ. ನಾನು ಇವತ್ತು ನೈಟ್ ಎಲ್ಲ ಕೂತ್ಕೊಂಡು ಕಮೆಂಟ್ ಹಾಕ್ತೀನಿ. ಇವನೇ ಕಮೆಂಟ್ ಆಗ್ತಾನಂತೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್.